ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರಿಗೆ ಬಂತು. ಜೀವನ ಅಂದ್ರ ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ. ಕೆಟ್ಟದ್ದನ್ನ ಹೀರಬೇಕು, ಸೌಂದರ್ಯವಾಗಿ ಅರಳು ನಿಲ್ಲಬೇಕು. ದಟ್ ಈಸ್ ಲೈಫ್. ಅದು ಜೀವನ ಅಂತ. ಅವಾಗ ಮನುಷ್ಯ ಅಂತ ನಿನ್ನ ಬೆಲೆ ಎಷ್ಟು? ಆ ಹೂವು ಹೇಳುತ್ತದೆ, ನಿಮ್ಮ ಬೆಲೆ ಕಟ್ಟಬಹುದು, ನನ್ನ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ನಿಮಗೆ. ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರ ದೇವರಿಗೆ ಕೇಳು. ಯಾಕಂದ್ರೆ ಬೆಳಕು ಹರಿದ ಕೂಡ್ಲೆ ನನಗವ ತನ್ನ ತಲೆ ಮೇಲೆ ಕೂಡಿಸ್ಕೊಂತಾನ. ಅವನಿಗೆ ಕೇಳು ನನ್ನ ಬೆಲೆ ಏನಂತ. ನನಗೇನು ಗೊತ್ತ? ದೇವನಿಗೆ ಕೇಳನಿ, ಯಾಕ ಒಂದೇ ದಿವಸ ಬದುಕುವ ಹೂವಿಗೆ ನಿನ್ನ ತಲೆ ಮೇಲೆ ಕೂಡಿಸ್ಕೊಂತಿ ಅಂತ. ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರ ದೇವರಿಗೆ ಕೇಳು. ದೇವರು ಹೇಳ್ತಾನೆ ಬೆಲೆ. ಬದುಕೇ ಒಂದು ಆರಾಧನೆ. ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು. ಬದುಕು ಒಂದು ಆರಾಧನೆಯಾಗಬೇಕು. ಬದುಕೇ ಒಂದು ಆರಾಧನೆ. ಅಕ್ಕ ಇದನ್ನ ಸುಂದರವಾಗಿ ಹೇಳ್ತಾಳೆ. ಸಜ್ಜನಳಾಗಿ ಮಜ್ಜನಕ್ಕೆ ಶಾಂತಳಾಗಿ ಪೂಜೆಯ ಮಾಡು, ಸಮರತಿಯಿಂದ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ನಗಲದ ಪೂಜೆ ಅನುವಾಯುತ್ತೇನೆ. ಪೂಜಾ ಅಂದ್ರೆ ಏನು? ನಾವೇನ್ ತಿಳಿದೀವಿ? ಬಡ ಬಡ ಹೋಗಿ ಒಂದು ಕೊಡ ನೀರು ಹಾಕಿದ್ವಿ, ಒಂದಿಷ್ಟು ಹೂವ, ಪತ್ರಿ, ಭಸ್ಮ, ಒಂದಿಷ್ಟು ಆರತಿ ಮಾಡಿ ಮುಗಿಸಿದ್ರೆ ಪೂಜಾ ಅಂತ ನಾವು ತಿಳ್ಕೊಂಡ್ವಿ. ಅಕ್ಕನ ಪೂಜೆ ಅದು ಜೀವನ ಪೂಜೆ. ಜೀವ ಪೂಜೆಯೇ ದೇವ ಪೂಜೆ. ಜೀವಧರ್ಮವೇ ದೇವಧರ್ಮ. ಯಾಕಂದ್ರೆ ದೇವ ಮತ್ತು ಜೀವ ಅದ್ಭುತವಾದಂಥದ್ದು. ಗಾಡ್ ಈಸ್ ಇನ್ವಿಸಿಬಲ್ ಲೈಫ್, ಲೈಫ್ ಈಸ್ ವಿಸಿಬಲ್ ಗಾಡ್. ಇದು ಜೀವವೇ ದೇವ ಜೀವನ. ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದ್ರೆ, ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು. ಪೂಜೆ ಮತ್ತು ಬದುಕು ಬೇರೆ ಅಲ್ಲ. ಜೀವನವೇ ಒಂದು ಪೂಜೆಯಾಗಬೇಕು. ಜೀವನವೇ ಒಂದು ಪೂಜೆಯಾಗಬೇಕು. ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ, ಸಮರತೆಯ ಮಂತ್ರ. ಅಕ್ಕಿ 3 ಮಾತು ಹೇಳ್ತಾಳೆ. ಈ ಬದುಕು ಪೂಜೆ ಆಗಬೇಕಂದ್ರ, ಮಜ್ಜನ ಅಂದ್ರೆ ನೀರು ಹಾಕಿ ಮಾಡುವುದು ಮಜ್ಜನ ಅಲ್ಲ, ಸಜ್ಜನಿಕೆಯ ಮಜ್ಜನ. ಮನ್ಯಾಗ ಸಮಾಧಾನ ಇರುವುದ ಪೂಜೆ, ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ. ಜೀವನ ಒಂದು ಆರಾಧನೆ ಆಗಬೇಕಾದ್ರೆ 3 ಮಾತು ಹೇಳ್ತಾಳ ಅಕ್ಕ. ಬದುಕೇ ಒಂದು ಪೂಜೆ ಆಗಬೇಕಾದ್ರೆ ಒಂದಿಷ್ಟು ಸದಾಚಾರ, ಸಜ್ಜನಿಕೆ ಇರಬೇಕು, ಒಂದಿಷ್ಟು ಸಮಾಧಾನ ಇರಬೇಕು, ಒಂದಿಷ್ಟು ಎದ್ಯಾಗ ಸಹಜ ಪ್ರೇಮ ಇರಬೇಕು. ಇವು 3 ಇದ್ರ ಆ ಬದುಕೇ ಒಂದು ಆರಾಧನೆ. ಒಂದಿಷ್ಟು ಸಜ್ಜನಿಕೆ ಇರಬೇಕು. ಏನು ಸಜ್ಜನಿಕೆ ಅಂದ್ರೆ ಏನು? ಸಜ್ಜನಿಕೆ ಅಂದ್ರ ಬಸವಣ್ಣವರು ಹೇಳಿದ್ರು, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ. ಅವ್ರು ಏನು ಮಾಡಂದ್ರು? ಯಜ್ಞ ಮಾಡಂದ್ರು, ಹೋಮ ಮಾಡಂದ್ರು, ಹವನ ಮಾಡಂದ್ರು. ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ? ಯಾವುದು ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂದ್ರೆ, ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು, ಅದು ದೇವನ ಪೂಜೆ ಅಷ್ಟೆ. ತಪ್ಪು ಮಾಡೋದು ಬಿಡುವುದು, ಒಪ್ಪನ್ನು ಮಾಡುವುದಷ್ಟೆ. ನಮ್ಮ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಿಸೋದು ಬಿಡಬೇಕು. ಇವೆರಡೂ ಬಿಟ್ಟಿ ಅಂದ್ರೆ ಅವ ನಿಜವಾದ ಸಜ್ಜನ, ಅವ ಸಜ್ಜನ ಅಂತ. ನಾನು ತಪ್ಪು ಮಾಡೋದು ಬಿಡುವುದು, ಇನ್ನೊಬ್ಬರಿಗೆ ತಪ್ಪನ್ನು ಎಣಿಸೋದು ಬಿಡುವುದು. ಯಾಕಂದ್ರೆ ಸಮಾಜ ಹೇಗಿದೆ ಅಂದ್ರೆ, ಒಬ್ಬ ಗಣಿತ ಪ್ರೊಫೆಸರ್ ಇದ್ರು. ಯಾಕ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರೆ, ಒಬ್ಬ ಗಣಿತದ ಪ್ರೊಫೆಸರ್ ಇದ್ರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವ್ರ ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು. ಅವ್ರ ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ ಒಂದು ಸಂಖ್ಯೆ ಹೇಳಿದ್ರು, 10 × 10, 10 × 20 ಅಂತ ಹಿಂಗೆ ಬರ್ಕೊಂತ ಹೋದ್ರು. ಕೊನೆಗೆ
10 10, 10 20, 10 30 ಬರೆದು ಕೊನೆಗೆ 10 10 101 ಅಂತ ಬರೆದ್ರವ್ರು. ಹುಡುಗರೆಲ್ಲ ನಗಾಕತ್ರು. ಸರ್ ಕೇಳಿದ್ರೆ ಯಾಕೆ ನಗಾಕತ್ರಲ್ಲೋ ಅಂತ. ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ, ನಿಮಗೆ ಎಷ್ಟು ಗೊತ್ತಾಗ್ಲಿಲ್ಲ? 10 10 100 ಅಂತ ಗೊತ್ತಾಗ್ಲಿಲ್ಲ, 10 10 101 ಬರ್ದಿರಲ್ಲ, ನಗಲಾರ್ದ ಏನು ಮಾಡಬೇಕು? ಅವಾಗ ಪ್ರಾಧ್ಯಾಪಕರು ಹೇಳಿದ್ರು, ನಿಮಗೆ ಗಣಿತ ಕಲ್ಸಕತ್ತಿಲ್ಲ, ನಾನು ಜೀವನ ಕಲ್ಸಕತ್ತೀನಿ ನೋಡ್ರಿ. ನೀವು 10 10 100 ಸರಿಗೆ ಬರ್ದೇನೆ, 100 ಸರಿಗೆ ಬರ್ದಿದ್ದು ನಿಮಗೆ ಕಣ್ಣಾಗ ಕಾಣ್ಲಿಲ್ಲ, 1 ತಪ್ಪು ಬರ್ದಿದ್ದು ಹೆಂಗ ಕಣ್ಣಾಗ ಕಂಡತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಸೋದಿಲ್ಲ, 1 ತಪ್ಪು ಮಾಡಿದ್ದು ಎಣಸ್ತಾರ ಅನ್ನೋ ಗಣಿತ ಇದು ಜೀವನ. ಇದು ಜೀವನ ಗಣಿತ ಇದು. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರ, ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವೆ. ಇಲ್ಲಿ ಯಾರು ಪರಿಪೂರ್ಣರಲ್ಲ. ಇಲ್ಲಿ ಮನುಷ್ಯ ಕಲಿಯುವುದೇನು ಅಂದ್ರೆ, ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಅಷ್ಟೆ. ಒಂದು ಸಣ್ಣ ಪ್ರಯತ್ನ, ನಿನ್ನೆ ಏನು ನನ್ನಿಂದ ತಪ್ಪಾಗ್ಯಾವ, ಬೆಳಿಗ್ಗೆದ್ದು ಭಗವಂತನೆದ್ರ ಕೈ ಮುಗಿದ ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ, ಇವು ಮಾಡ್ಲಾರ್ದಂಗಿರೋದಷ್ಟೆ. ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಲ್ಲಿ, ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು, ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು, ಜೋಳಿಗೆ ಹಾಕೊಂಡು ಪಾದಯಾತ್ರೆ ಮಾಡಿದ್ರು. ಎದಕ್ಕ? ತಪ್ಪು ಬಿಡಿಸುವುದಕ್ಕಷ್ಟೆ. ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ? ಅರಿಯದವರೊಡನೆ 1000 ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ 4 ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ. ಏನು ಅರಿಯದವರೊಡನೆ ಹರಿದಾರಿ ನಡೆದ್ರು ಏನು ಉಪಯೋಗ ಇಲ್ಲ. ಅರಿತವರೊಡನೆ 2 ಹೆಜ್ಜೆ ಹಾಕು. ಜೋಳಿಗೆ ಹಾಕೊಂಡು ಹೇಳಿದ್ರಿಲ್ಲ ಗುರುಗಳು, ತಪ್ಪು ಮಾಡಬೇಡ್ರಪ್ಪ ಅಂತ. ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ. ಹಳ್ಳಿ ಹಳ್ಳಿಗೆ, ಓಣಿ ಓಣಿಗೆ ಹೋಗಿ ಅವ್ರಿಗಿದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ? ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು. ಕೂಡಲ ಸಂಗತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿದ್ದದು. ಅವ್ರು ಏನು ಕಲಿಸಿದ್ದು ಅಂದ್ರೆ, ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಮನುಷ್ಯ ತಪ್ಪುಗಳನ್ನು ಬಿಡುದು ಮಾಡ್ತೀವಿ, ಈಗ ಎಷ್ಟು ಸೇದುದಿಲ್ಲ. ಅದ್ರ ಮೇಲೆ ಬರೆದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಅದನ್ನು ತಗೊಂಡ ಓದೇ ಸೇರ್ತೀವಿ. ಮತ್ತೆ ಈಗ ತಿನ್ನೋದಿಲ್ಲ, ಏನು ತಿಂತಾರೆ ಅದು ಚೀಟ್ ಹರಿದು ಹಾಕೊಂಡು ತಿಂತಾರಲ್ಲ, ಅದ್ರ ಹೆಸರು ಮೇಲೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ? ಗುಟ್ಕ ಅಲ್ಲ, ಅದು ತಿಂದ್ರೆ ಗೊಟ್ಟಕ್ ಅಂತಾರ ಅನ್ನೋದು. ಅದು ಗುಟ್ಕ ಅದ ಹೇಳ್ತಿರ್ತದ ಅಷ್ಟೆ. ಗುಟ್ಟಕ್ ತೊಗೊಂಡ್ರು ಒಂದ್ ದಿವ್ಸ ಗೊಟ್ಟಕ್ ಅಂತ ಬಿಡುದಿಲ್ಲ. ಅದು ಅಷ್ಟು ಮಜಾ. ಅವರು ಸೇವನೆ ಮಾಡೋರು ಅಷ್ಟು ಚಲೋ ಇರ್ತಾರ. ಅವ್ರು ಅಷ್ಟು. ಒಂದಿಬ್ಬರು ಸ್ನೇಹಿತರಿದ್ರಂತ, ಅವ್ರಿಗದು ಬಹಳ ಚಟ. ಎಲ್ಲಿಗೆ ನೋಡ್ರಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ, ಈಗ ಹಾಕೊಂಡು ಕುಂತಿರ್ತಾರೆ. ಉಗುಳ್ಬೇಕಂದ್ರೆ ಸಮಸ್ಯೆ. ಒಂದಿಬ್ಬರು ಸ್ನೇಹಿತರಿದ್ರು, ಅವ್ರು ಹಾಕೊಂಡು ಸಿನಿಮಾಕ್ಕೆ ಹೋದ್ರು. ಇಬ್ರು ಬಾಯಾಗ ಹಾಕೊಂಡು ಕುಂತಿದ್ರು, ಸಿನಿಮಾ ನೋಡಕತ್ತಿದ್ರು. ಸಿನಿಮಾರ 500 ರೂಪಾಯಿ ಕೊಟ್ಟು ನೋಡಕತ್ತಾರ, ಇಂಟ್ರೆಸ್ಟ್. ಅವ ಹಾಕೊಂಡನ ಉಗುಳ್ಬೇಕೀಗ. ಹೊರಗೆ ಹೋದ್ರ ಸಿನಿಮಾ ತಪ್ತೈತಿ. ಇದ್ರ ಅದು ಇಟ್ಕೊಂಡು ಕೂಡಕ್ಕಾಗೋಲ್ದು. ಆ ಕಡೆ ಈ ಕಡೆ ನೋಡಕತ್ತಿದ್ದ. ಅವ ಮಗ್ಗಲಿದ್ದವ ದೋಸ್ತವ. ಯಾಕೋ ಸಿನಿಮಾ ನೋಡೋದು ಬಿಟ್ಟು ಆ ಕಡೆ ಈ ಕಡೆ ಏನ್ ನೋಡಕತ್ತಿ? ಇಲ್ಲ, ಒಂದ್ ಸ್ವಲ್ಪ ಹಾಕೊಂಡಿನಿ ನಾನು. ಅಲ್ಲ, ಏನು ಮಾಡ್ಬೇಕು? ಉಗುಳ್ಬೇಕಂತ ಮಾಡೀನಿ, ಹೊರಗೆ ಹೋದ್ರೆ ಸಿನಿಮಾ ಹೋಗ್ತೈತಿ. ಇಲ್ಲ, ನಿನ್ನ ಮಗ್ಲದನಲ್ಲ, ಅವನ ಕಿಶದಾಗ ಉಗುಳು ಅಂದವ. ಅವಾಗ ಇವ ಅಂದ, ಅಲ್ಲ ಮತ್ತ ಅವನಿಗೆ ಉಗುಳಿದ್ರ ಅವನಿಗೆ ಗೊತ್ತಾಗೋದಿಲ್ಲ. ನನ್ ಅಲ್ಲ, 4 ಸಲ ನಿನ್ನ ಕಿಶದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ಅನ್ನಂದ. ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೆ? ಹಂಗ ಇನ್ನೊಬ್ಬರ ಪಾಕೆಟ್ನಾಗ ಹಾಕೊಂತ ಹೋಗೋದಪ್ಪ ಅಷ್ಟೆ. ಗುರುಗಳು ಕಲಿಸಿದ್ದೇನು ಅಂದ್ರ, ತಪ್ಪುಗಳನ್ನು ಕಡಿಮೆ ಮಾಡೋದು. ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಸಜ್ಜನನಾಗಿ ಬದುಕುವುದಷ್ಟೆ. ನಾವು ಕಲಿಯುವುದೇನಂದ್ರ, ನಾವೇನ್ ತಿಳ್ಕೊಂಡಿವಿ? ದೇವನ ಕೃಪೆ ಆಗಬೇಕಾದ್ರೆ ದೇವರ ಗುಡಿಗೆ ಹೋದ್ರೆ ದೇವರ ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡಿವಿ. ಬರೇ ದೇವರ ಗುಡಿಗೆ ಹೋಗಿ ದೇವರ ಜಗಲಿ ಮುಂದೆ ದೀಪ ಹಚ್ಚೋದ್ರಿಂದ ಅವನ ಕೃಪೆ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನ, ದುರ್ಗುಣಗಳನ್ನು ನಾವು ಬಿಟ್ರ, ನಾವು ದೇವನ ಗುಡಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ನೀ ಬಿಟ್ರೆ ಸಾಕು, ದೇವರೇ ನಿನ್ನ ಜಗುಲಿಯ ದೀಪವಾಗಿ ಮನ್ಯಾಗ ಬೆಳಗುತ್ತ. ನಾವು ಅದನ್ನು ಬಿಡುವುದಷ್ಟೇ. ಇಲ್ಲಿ ಸಜ್ಜನಳಾಗಿ ಮಜ್ಜನಕ್ಕೆ, ಶಾಂತಳಾಗಿ ಪೂಜೆಯ ಮಾಡು. ಒಂದಿಷ್ಟು ಸಮಾಧಾನ ಇರೋದು ಮನುಷ್ಯ. ಸಮಾಧಾನ ಕಲಿಬೇಕಲ್ಲ ಜೀವನದೊಳಗೆ.
ನೀವು ಅಂತಿರ್ತಾರ ನೋಡಿ, ಮನ್ಯಾಗ ಇವ್ ಯಜಮಾನ್ರು ಹೊರಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಅಂತಿರ್ತಾರೆ, ಏನ್ ರಿಪಿ ರಿಪಿ ಹಚ್ಚಿರಿ ನೀವು ಮನ್ಯಾಗ. ಇದು ಎಲ್ಲಿ ಯಾವ ಡಿಕ್ಷನರಿಯಾಗಿತ್ತೋ ಗೊತ್ತಿಲ್ಲ. ರಿಪಿ 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 ಅನ್ನೋ ಶಬ್ದ ಇದು ಲ್ಯಾಟಿನ್ ಮೂಲದಿಂದ ಬಂದೈತೆ ಕಾಣತೈತಿ. ಸಮಾಧಾನ ಇರೋದಿಲ್ಲ. ಅವ್ರು ಅಂತಿರ್ತಾರ ನೋಡಿ, ಹೆಣ್ಮಕ್ಳ ಮನ್ಯಾಗ ಅಂತಿರ್ತಾರೆ, ಏನ ಈ ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಂಥರ ಆಗತ್ತ. ಏನಾಗತ್ತಂದ್ರೆ ಅಡಿಗೆ ಮನ್ಯಾಗ ಹೋದ್ರೆ ಅದು ಚೆಂಡ್ ಹಿಡಿದು ದಬ್ಬದಂಗ ಆಗ್ತೈತೆ ಅನ್ನೋದಿಲ್ಲ. ಅಡಿಗೆ ಮನೆ ಕಡೆ ಹೋದ್ರೆ ಚೆಂಡ್ ಹಿಡಿದು ದಬ್ಬದಂಗ. ಊಟ ಹೋಗ್ತೈತೆ ಅಂತಾರೆ, ಅಡಿಗೆ ಮನೆ ಕಡೆ ಹೋಗಕ್ ಒಲ್ಲೆ. ಸಮಾಧಾನ ಬೇಕಲ್ಲ ಮನುಷ್ಯಗೆ. ಸಮಾಧಾನ ತಪ್ಪತ್ಯಾಕ? ಯಾಕೆ ಸಮಾಧಾನ ತಪ್ಪಿತು ಮನುಷ್ಯನಿಗೆ ಅಂದ್ರ, ನಾವೇನಂತೀವಿ ಅಂದ್ರ, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ಇದು ನಂಬಿಚ್ಛೆ. ಇದು ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ನಾವು ಬಯಸಿದ್ದು ಸಿಗದೇ ಇದ್ರ ಸಿಕ್ಕಿದ್ದು ಹೋದ್ರ ಸಮಾಧಾನ ತಪ್ಪತೈತಿ. ಅಲ್ಲ, ಒಂದು ಕ್ಷಣ ವಿಚಾರ ಮಾಡ್ರಿ, ಈ ಜಗತ್ತಿನೆಲ್ಲ ಬಯಸಿದ್ದೆಲ್ಲ ಸಿಕ್ಕೈತೇನ್ರಿ ಜಗತ್ತಿನೊಳಗ? ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ. ಇದನ್ನ ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಬದುಕಬೇಕು. ಒಂದಿಷ್ಟು ಜೀವನದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ನಾವು ಬಯಸಿದ್ದೆಲ್ಲೂ ಸಿಗೋದಿಲ್ಲ. ಹಂಗಂತ ತಿಳ್ಕೊಂಡು ಬಯಸಬಾರ್ದಂತಲ್ಲ, ಹಂಗಂತ ತಿಳ್ಕೊಂಡು ಬಯಸಬಾರ್ದಂತನೂ ಅಲ್ಲ. ಬಯಸಬೇಕು. ಈಗ ಆಟ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಗೆಲ್ಲುವ ಬಯಕೆಯಿಂದನ ಆಟ ಆಡೋದು. ಗೆಲ್ಲುವ ಬಯಕೆಯಿಂದನ ಆಟ ಆಡಬೇಕು. ಆದ್ರೆ ಕೊನೆಗೆ ಗೊತ್ತಿರಬೇಕು, ಅಂಪೈರ್ ಏನ್ ತೀರ್ಪು ಕೊಡ್ತಾನೆ ಅದನ್ನು ಒಪ್ಪಿಕೊಂಡು ಬರಬೇಕು. ಈ ಜೀವನ ಅನ್ನೋದೊಂದು ಆಟ. ಗೆಲ್ಲುವ ಬಯಕೆಯಿಂದ ನಾವು ಆಡೋದು, ಕೊನೆಗೆ ಅಂಪೈರ್ ಮ್ಯಾಲಿರವ ಏನು ತೀರ್ಪು ಕೊಡ್ತಾನಲ್ಲ ಅದಕ್ಕೆ ತಲೆ ಬಾಗದಿವಿ ಅಂದ್ರೆ ಅದು ಸಮಾಧಾನದ ಸೂತ್ರ ಅಷ್ಟೇ ಜೀವನದಲ್ಲಿ. ಇದು ಕಲಿಯುವುದು. ಸಮರತಿಯ ಹಾಡು. ಒಂದಿಷ್ಟು ಸಮರತಿ ಅಂದ್ರೆ ಸಹಜ ಪ್ರೇಮ. ನಮ್ಮ ಎದ್ಯಾಗ ಪ್ರೇಮ ಹೆಂಗೈತಿ ಅಂದ್ರೆ ಸಹಜ ಪ್ರೇಮ ಇಲ್ಲ, ನಮ್ಮದು ಸ್ವಾರ್ಥ ಪ್ರೇಮ ಐತಿ. ನಾವು ಒಂದು ಗಿಡಕ್ಕೆ ಎದಕ್ಕೆ ನೀರು ಹಾಕ್ತಿವಿ ಅಂದ್ರೆ ಅದು ಹಣ್ಣು ಕೊಡ್ತಿದ್ರೆ ಗಿಡಕ್ಕೆ ನೀರು ಹಾಕ್ತಿವಿ. ಆಕಳಿಗೆ ಎದಕ್ಕೆ ಯಾವಾಗ ನಾವು ಹಿಟ್ಟು ಮೇವು ಹಾಕ್ತಿವಿ ಅಂದ್ರೆ ಯಾವಾಗ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತಿವಿ, ಇರ್ಲಿಲ್ಲ ಅಂದ್ರೆ ಹಾಕೋದಿಲ್ಲ ನಾವು. ಅಂದ್ರೆ ನಮ್ಮಲ್ಲಿ ಸ್ವಾರ್ಥ ಪ್ರೇಮ ಐತಿ. ಸಹಜ ಪ್ರೇಮ ಇರಬೇಕು. ಇವತ್ತು ಗುರುಗಳದಾರ ನೋಡ್ರಿ, ಅವ್ರದ್ದು ಸಹಜ ಪ್ರೇಮ. ನಮ್ಮದು ಸ್ವಾರ್ಥ ಪ್ರೇಮ. ಎಷ್ಟು ಚಂದ ಪ್ರೇಮ ಇರ್ತೈತಿ ಅಂದ್ರೆ, ಈಗ ನೀವು ಮದುವೆ ಮಾಡ್ಕೊಂತೀರ, ಮದುವೆ ಇರ್ತೈತಿ, ಮದುವೆ ಮ್ಯಾಲ ಹಿಂಗೊಂದು ಎಂಟ್ರೆನ್ಸಿಗೆ ಹಾಕಿರ್ತೀರಿ. ಏನು ಹಾಕಿರ್ತೀರಿ ಅಂದ್ರೆ ಅವ್ರ ಫ್ಯಾಮಿಲಿ ಹೆಸರು ಹಾಕಿರ್ತೀರಿ. ಹಾಕಿ ಇಂಥವ್ರ ಫ್ಯಾಮಿಲಿ ಹಾರ್ಟ್ಲಿ ವೆಲ್ಕಮ್ಸ್ ಇವನ್ ವೆಡ್ಡಿಂಗ್ ಅಂತ ಹಾಕಿರ್ತೀರಿ. ಗೊತ್ತೈತಿಲ್ಲ ನಿಮ್ಗೆಲ್ಲ ಅನುಭವಕ್ಕೆ ಐತಿಲ್ಲ. ಮದುವೆದವ್ರ ಫ್ಯಾಮಿಲಿ ಹೆಸರು ಹಾಕಿ ಅಲ್ಲಿ ಹಾರ್ಟ್ಲಿ ವೆಲ್ಕಮ್ಸ್ ಯು ಅಂತ ಹಾಕಿರ್ತೀರಿ. ಮ್ಯಾಲ ಹಾರ್ಟ್ಲಿ ವೆಲ್ಕಮ್ಸ್ ಯು ಇರ್ತೈತಿ, ಮುಂದೆ ಅವ್ರ ಪಟ್ಟಿ ಯಾದಿ ಬರೆಯವ್ರಿಗೆ ಕುಂದರ್ಸೇ ಬಿಟ್ಟಿರ್ತಾರೆ, ಪಟ್ಟ ಒಳಗೆ ಹೋಗ್ಬೇಕವ. ಅಂದ್ರೆ ನಮ್ಮ ಪ್ರೇಮ ಅಪೇಕ್ಷೆಯಿಂದ ಕೂಡಿರ್ತೈತೆ ಅಷ್ಟೆ. ಈ ಪ್ರೇಮ ನಿಜವಾದ ಪ್ರೇಮ ಅಲ್ಲ, ನಿಸ್ವಾರ್ಥ ಪ್ರೇಮ. ಒಬ್ಬ ಗುರುವಿನ ಪ್ರೇಮ ಐತಲ್ಲ ಅದು ನಿಸ್ವಾರ್ಥ ಪ್ರೇಮ ಜಗತ್ತಿನಲ್ಲಿ. ಅದಕ್ಕಾಗಿ ಗುರುಗಳು ಇದೊಂದು, ಯಾವ ಪ್ರೇಮ ಸಹಜ ಪ್ರೇಮ ಅಂದ್ರೆ ಎಲ್ಲಿ ನಾನು ಇಲ್ಲ, ನನ್ನದು ಅನ್ನುವುದಿಲ್ಲ, ಅದು ಸಹಜ ಪ್ರೇಮ ಅಷ್ಟೇ. ಅಂಥ ಗುರುಗಳು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ, ಜೊತೆಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಶಂಕುಸ್ಥಾಪನೆ, ಎಷ್ಟು ಜನ ಗುರುಗಳನ್ನು ಕರೆಸಿದ್ದಾರೆ. ಇಲ್ಲಿ ನೋಡಿ, ಈ ಮಠದ ಹಿಂದಿನ ಪೂಜ್ಯರು, ಇಲ್ಲೊಂದು ಪ್ರಸಾದ ನಿಲಯ. ನಾಡಿನ ಎಲ್ಲ ಮಠಮಾನ್ಯಗಳು ಉಚಿತ ಶಿಕ್ಷಣ, ಪ್ರಸಾದ ನಿಲಯ. ಆ ಮಹಾನುಭಾವರಿಗೆಲ್ಲ ಗೊತ್ತಿದ್ದಿದ್ದು ಒಂದು ಸೂತ್ರ ಏನು ಅಂದ್ರೆ, ಭೂಮಿಗೆ ಬಿದ್ದ ಬೀಜ ನಾಡಿನ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತವರು. ಅದಕ್ಕವರು ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು. ಅದ್ರ ಜೊತೆಗೆ ಮತ್ತೆ ಈ ಜಾತ್ರೆಗೊಂದು ಹೊಸ ಕಳೆ. ಇಲ್ಲೋಡ್ರಿ, ಇಷ್ಟು ದಿನಗಳವರೆಗೆ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ. ಎಷ್ಟು ಜಾಗೃತಿಯಾಗಿದೆ ನೋಡಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡ್ಯಾಗ ಯಾರ ಕೂಡ್ತಾರ? ನೀವು ಯಾರು ಕರೆದ್ರು ಬರೋದಿಲ್ಲ. ಇಷ್ಟು ಥಂಡ್ಯಾಗೆಲ್ಲ ಕುಂತಿರಿಲ್ಲ, 4 ಮಾತುಗಳನ್ನು ಕೇಳಿ. ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ. ಏನಂದ್ರೆ ನಿಮ್ಮ ಮುಖದೊಳಗಿನ ನಗೆಯೇ, ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸ್ತಾ ಇದೆ ಇಲ್ಲೆಲ್ಲ.
ಕೇಳಬೇಕು. 4 ಒಳ್ಳೆಯ ಮಾತುಗಳನ್ನು ಕೇಳೋದು ಮನುಷ್ಯ. ಮನಸ್ಸಿಗೆ ನೋಡಿ, ದೇಹಕ್ಕೊಂದು ವೈಕಲ್ಯ ಬರ್ತದೆ, ಅದಕ್ಕೆ ಅಂಗವೈಕಲ್ಯ ಅಂತ ಕರಿತೀವಿ. ಮನಸ್ಸಿಗೂ ಸಹಿತ ವೈಕಲ್ಯ ಬರ್ತದೆ, ಮನೋವೈಕಲ್ಯ. ಈಗ ನೀವು ಚಿಂತೆ, ಡಿಪ್ರೆಷನ್ನು, ಟೆನ್ಷನ್ನು ಅಂತ ಹೇಳ್ತಿರಲ್ಲ, ಇವೆಲ್ಲ ಮನೋವೈಕಲ್ಯಗಳು. ಈ ಅಂಗವೈಕಲ್ಯ ಮತ್ತು ಮನೋವೈಕಲ್ಯ, ಈ ಅಂಗವೈಕಲ್ಯ ಹೋಗಬೇಕಾದ್ರೆ ನಿಮಗೆ ಹಿಂದಕ್ಕೆ ಏನು ಮಾಡ್ತಿದ್ರಂದ್ರೆ ಪೋಲಿಯೋ ಡ್ರಾಪ್ ಹಾಕ್ತಿದ್ರಿ. ಅಂದ್ರೆ ಅಂಗವೈಕಲ್ಯತೆ ಬರಬಾರ್ದು ಅಂದ್ರೆ ಪೋಲಿಯೋ ಡ್ರಾಪ್ ಹಾಕಬೇಕು. ಮನೋವೈಕಲ್ಯ ಬರಬಾರ್ದು ಅಂದ್ರೆ ಪೂಜ್ಯರ ಹೋಲಿ ಡ್ರಾಪ್ಸ್ ಹಾಕಬೇಕು. ಅಂದ್ರೆ ಮನೋವೈಕಲ್ಯವು ಹೋಗ್ತದೆ. ಕೇಳೋದು ಇದು ಯಾರು ಹೇಳ್ತಾರ, ಏನು ಹೇಳ್ತಾರಿಲ್ಲ, 4 ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಾ ಇರಬೇಕು ಮನುಷ್ಯ. 4 ಒಳ್ಳೆಯ ಮಾತುಗಳನ್ನು ಕೇಳುವುದು. ಹಿಂದೆ ಬೋಧಿ ಧರ್ಮ ಅಂತ ಒಬ್ಬರಿದ್ರು. ಅವರು ಚೈನಾಕ್ ಹೋಗಿದ್ರು. ಬೋಧಿ ಧರ್ಮ ಚೈನಾಕ್ ಹೋಗಿ ಅವ್ರು ಅಲ್ಲಿ ಸನ್ಯಾಸಿಗಳಿಗೆ ಕುಂಗುಫು ಕಲಿಸ್ತಿದ್ರಂತ. ಕುಂಗುಫು, ಈಗ ನಾವು ಕರಾಟೆ ಅಂತೀವಲ್ಲ, ಹಂಗ ಕುಂಗುಫು ಕಲಿಸ್ತಿದ್ರು ಬೋಧಿ ಧರ್ಮ. ಅವರ ವಿಶೇಷತೆ ಏನು ಅಂದ್ರೆ, ಈಗ ನೀವು ಹೆಂಗ ಪ್ರವಚನ ಕುಂತೀರಿ, ಈಗ ನಾವು ಹೆಂಗ ಪ್ರವಚನ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಅವರು ಸಾಯಂಕಾಲ ಪ್ರವಚನ ಮಾಡ್ತಿದ್ರು, ಮುಂದೆ ಜನ ಕೂಡ್ತಿದ್ರು. ಬೋಧಿ ಧರ್ಮ ಹೆಂಗ ಪ್ರವಚನ ಮಾಡ್ತಿದ್ನಂದ್ರೆ ಜನರ ಕಡೆ ಮುಖ ಮಾಡ್ತಿದ್ದಿಲ್ಲ, ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಅಂದ್ರೆ ಮುಖ ಗ್ವಾಡಿ ಕಡೆ, ಬೆನ್ನ ಮಂದಿ ಕಡೆ, ಗ್ವಾಡಿಗೆ ಪ್ರವಚನ ಹೇಳ್ತಿದ್ದ ಬೋಧಿ ಧರ್ಮ. ಮಹಾರಾಜ ಬಂದ, ಅವು ಬೋಧಿ ಧರ್ಮ ನೋಡ್ಬೇಕಂತ. ಬೋಧಿ ಧರ್ಮನಿಗೆ ಕೇಳ್ದ, ಅಲ್ಲ ನೀವು ಗ್ವಾಡಿ ಕಡೆ ಮಂದಿ ಕಡೆ ಬೆನ್ನ ಮಾಡಿ ಗ್ವಾಡಿಗೆ ಮುಖ ಮಾಡಿ ಗ್ವಾಡಿಗೆ ಯಾಕೆ ಪ್ರವಚನ ಹೇಳ್ತೀರಿ ಅಂತ ರಾಜ ಕೇಳ್ದ. ಬೋಧಿ ಧರ್ಮ ಅಂದ, ಮತ್ತ ಅದಕ್ಕೆ ಹೇಳಿದ್ರೆ ಏನು, ಇವ್ ಕೇಳಿದ್ರೆ ಏನು, ಎರಡು ಒಂದೇ ಅಂತ